ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಮ ಸಚಿನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವಿವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅದೇ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಇವತ್ತಿನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾವು ಹೋಗ್ತಾ ರಾಮನಗರ ರೋಡಲ್ಲೇ ಹೋದ್ವಿ. ರಾಮನಗರದಲ್ಲಿ SRS ಬೆಟ್ಟ ಅಂತ ಇದೆ, ರೇವಣಸಿದ್ದೇಶ್ವರ ಬೆಟ್ಟ ಅಂತ. ಅದರ ಮುಂಭಾಗದಿಂದನೇ ನಾನು ಹೋಗ್ತಾ ಇದ್ದೆ, ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಲ್ಲಿ ದೊಡ್ಡ ಬಂಡೆ ಇತ್ತು, ಅದರೊಳಗಡೆ ಮೇಲೆ ಹೋಗಿದ್ವಿ. ತುಂಬ ದಿನಗಳ ಹಿಂದೆ ಹೋಗಿದ್ವಿ ನಾವು. ಅದಾದ ನಂತರ ನಾನು ರೋಡಲ್ಲಿ ಹೋಗ್ತಾ ಇದ್ದೆ, ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದರೆ ಇದರಲ್ಲೇ ಒಂದು ದೊಡ್ಡ ಕೆರೆ ಇತ್ತು. ಚಾಮುಂಡೇಶ್ವರಿಗೆ ಹೋಗೋ ರೋಡಲ್ಲೇ ಒಂದು ದೊಡ್ಡ ಕೆರೆ ಇತ್ತು. ದೊಡ್ಡ ಕೆರೆನೂ ನಾನು ಈಗ ಮಾಡ್ಕೋತಾ ಇದ್ದೀನಿ. ಮನೇಲಿ ಯಾಕೋ ಒಂಥರ ನೆಮ್ಮದಿ, ಶಾಂತಿ ಇರಲಿಲ್ಲ, ಹಾಗಾಗಿ ದೇವಿ ದರ್ಶನ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಈಗ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ನಾವು ಈಗ ಮೊದಲನೇದಾಗಿ ಗಣಪತಿನ ದರ್ಶನ ಮಾಡ್ತಾ ಇದ್ದೀವಿ. ವಿಘ್ನ ವಿನಾಶಕ ಎಲ್ಲನೂ ನಮ್ಮನ್ನು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ಅದಾದಮೇಲೆ ಮಹದೇಶ್ವರನ ದೇವಸ್ಥಾನ ಇತ್ತು. ನೋಡಿ, ತುಂಬಾ ಕ್ಯೂ ಇತ್ತು ಅಮ್ಮನ ದರ್ಶನಕ್ಕೆ. ತುಂಬ ಜನ ಬರ್ತಾರೆ ಇಲ್ಲಿ, ಭಕ್ತಾದಿಗಳು ತುಂಬ ಜನ ಇದ್ದರು, ಮತ್ತು ಕ್ಯೂ ತುಂಬಾ ಇತ್ತು. ನಾವು 3 ವರ್ಷದ ಹಿಂದೆ ಹೋಗಿದ್ವಿ. ಒಂದು ತೆಂಗಿನಕಾಯಿ ಕೂಡ ಕಟ್ಟಿರಲಿಲ್ಲ. ಮತ್ತು ದೇವಸ್ಥಾನದ ಪಕ್ಕನೇ ಕಾರ್ ನಿಲ್ಲಿಸಿದ್ವಿ. ಅಷ್ಟೊಂದು ಇದಿದ್ದು ಇವಾಗ ಇಷ್ಟೊಂದು ರಶ್ ಆಗಿದೆ ಅಂದರೆ ನಂಬೋಕ್ಕಾಗಲ್ಲ. ಎಲ್ಲ ಈ ಚಾಮುಂಡೇಶ್ವರಿ ತಾಯಿ ಮಹಿಮೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ನಾವು ಕೂಡ ಮನೆಯಲ್ಲಿರೋ ಕಷ್ಟ ಎಲ್ಲನೂ ಹೋಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾಯಿ ಕಟ್ಟಿಬಿಟ್ಟು ಬಂದ್ವಿ. ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗಿದ್ವಿ ದೇವಸ್ಥಾನಕ್ಕೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬಾ ಖುಷಿ ಕೂಡ ಆಯಿತು. ಒಂಥರ ಮನಸ್ಸಿಗೇನೋ ಸಮಾಧಾನ ಅನ್ನೋ ಥರ ಫೀಲ್ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ. ಹಾಗೆ ನಾವು ತುಂಬ ಜನ ಇದ್ದರು. ತುಂಬಾ ತೆಂಗಿನಕಾಯಿ ಎಲ್ಲ ಕಟ್ಟಿದ್ರ, ಸಕ್ಕದಾಗಿತ್ತು. ಜನ ಸಂದಣಿ ಅಂದರೆ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಇದಾಗಿತ್ತು. ನೋಡಿ, ಇದು ಬಸವನ ದೇವಸ್ಥಾನದ ಎದುರುಗಡೆನೇ ಇದೆ. ಅಮ್ಮನ ಸನ್ನಿಧಾನ ಇದೆ. ಇಲ್ಲಿ ದರ್ಶನ ಮಾಡಿಕೊಂಡು ಅದಾದ ನಂತರ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದಾಯಿತು. ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ಟಿದ್ದಾರೆ ಅಂತ. ನಾವು ಒಳಗಡೆ ಹೋಗ್ತಾ ಇದ್ದರೆ ಕ್ಯೂ ಅಲ್ಲಿ ತೆಂಗಿನಕಾಯಿ ಮಧ್ಯದಲ್ಲಿ ನಾವೇ ಕಾಣೋದಿಲ್ಲ, ಅಷ್ಟೊಂದು ಕಾಯಿಗಳನ್ನ ಕಟ್ಟಿದ್ದಾರೆ. ಅಮ್ಮನಿಗೆ ಅಷ್ಟೊಂದು ಜನ ಬರ್ತಾರೆ ನೋಡಲಿಕ್ಕೆ, ದರ್ಶನ ಮಾಡೋಕ್ಕೆ. ಹಾಗೆ ನಾವು ಪ್ರಸಾದ ಕೂಡ ಸೇವಿಸಿದ್ವಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.